ಶಿರಾ ತಾಲೂಕಿನ ಯರಗುಂಟೆ ಗ್ರಾಮದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಜೀನಿ ಕಂಪನಿಯ ತರಕಾರಿ ಆಧಾರಿತ ಜೀನಿ ವೆಜಿಟೇಬಲ್ ಕಾಫಿ ಬಿಡುಗಡೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ಸಚಿವ ಕೆಎನ್ ರಾಜಣ್ಣ ಭಾಗವಹಿಸಿ ಮಾತನಾಡಿದರು. ಜೀನಿ ಕಂಪನಿಯ ಉತ್ಪನ್ನಗಳಿಗೆ ಉತ್ತಮ ಹೆಸರು ನೀಡಿದವರಿಗೆ ಲಾಟರಿ ಮೂಲಕ ಬುಲೆಟ್ ಬೈಕ್ ಅನ್ನ ಬಹುಮಾನವಾಗಿ ವಿತರಣೆಯನ್ನ ಮಾಡಿ ಮಾತನಾಡಿದರು. ಇನ್ನು ಶಾಸಕ ಟಿಬಿ ಜಯಚಂದ್ರ ಭಾಗವಹಿಸಿ ಜೀನಿ ಕಾಫಿ ಹೆಸರಿಡಲು ಕಾಮೆಂಟ್ ಮಾಡಿದ ಜನರಿಗೆ ಲಕ್ಕಿ ಡಿಪ್ ಮೂಲಕ ಆಕ್ಟಿವ್ ಬೈಕ್ ಅನ್ನ ಬಹುಮಾನವಾಗಿ ವಿತರಣೆಯನ್ನ ಮಾಡಿ ಮಾತನಾಡಿದವರು, ಗ್ರಾಮೀಣ ಭಾಗದಲ್ಲಿ ಆರಂಭವಾಗಿರುವಂತಹ ಜಿನಿ ಇಂದು ದೇಶದ ಹಲವು ಭಾಗದಲ್ಲಿ ವಿಶೇಷ ಉಪ ಉತ್ಪನ್ನಗಳನ್ನ ಮಾಡುವ ಮೂಲಕ ಉತ್ತಮ ಹೆಸರನ್ನ ಗಳಿಸಿದೆ. ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ನೀಡುವುದಕ್ಕೂ ಹೆಸರುವಾಸಿಯಾಗಿದೆ. ಜೀನಿ ನೂತನವಾಗಿ ವೆಜಿಟೇಬಲ್ ಕಾಫಿ ಬಿಡುಗಡೆ ಮಾಡಿರುವುದು ಅತ್ಯಂತ ಹೆಚ್ಚು ಖುಷಿಯನ್ನ ನೀಡಿದೆ ಅಂತ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಜೀನಿ ಕಂಪನಿಯ ದಿಲೀಪ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಒಂದು ಸಿರಿಧಾನ್ಯದ ಒಂದು ಭಾರತದ ಮೊದಲ ತರಕಾರಿ ಕಾಫಿ ಅಂತ ಹೇಳಿ ಹೆಸರು ಪಟ್ಟಿದೆ. ಈ ಒಂದು ಕೀರ್ತಿ ನಮ್ಮ ಜೀವಿತ ಎಂಟರ್ಪ್ರೈಸಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಧನಲಕ್ಷ್ಮಿ ದಿಲೀಪ್ ಕುಮಾರ್ ಅವರಿಗೆ ಹೋಗಬೇಕು. ಅವರು ಈ ಒಂದು ಹೊಸ ಆವಿಷ್ಕಾರವನ್ನ ಮಾಡಿದ್ದಾರೆ. ತರಕಾರಿಯ ಮೂಲಕ ಒಂದು ಒಳ್ಳೆ ಕಾಫಿಯನ್ನ ಕೂಡ ಪರಿಚಯಿಸಬಹುದು ಮಾರುಕಟ್ಟೆಗೆ ಅಂತ ಹೇಳಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಒಂದ್ಸಲಿ ಜೋರಾಗಿ ಚಪ್ಪಾಳೆ ಬರಬೇಕು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಧನಲಕ್ಷ್ಮಿ ದಿಲೀಪ್ ಕುಮಾರ್ ಅವ್ರಿಗೆ. ಈಗ ರಾಜಣ್ಣ ಅವರು ಕಾಫಿ ಕುಡಿತಾ ಇದ್ದಾರೆ. ಟೇಸ್ಟ್ ಹೇಗಿದೆ ಅಂತ ಹೇಳಿ ಎಲ್ರಿಗೂ ತಿಳಿಸ್ಕೊಡ್ತಾರೆ. ಕಾಫಿಯ ಪೌಡರ್ ಕುಡಿತೀವಲ್ಲ, ಅದಕ್ಕೂ ವ್ಯತ್ಯಾಸನೇ ಕಾಣುವುದು. ಮಾರುಕಟ್ಟೆಗೆ ಬಿಡುಗಡೆ ಆಗ್ತಾ ಇರುವಂತಹ ಚೀನಿ ವೆಜಿಟೇಬಲ್ ಕಾಫಿ ಎಲ್ಲರೂ ದಯವಿಟ್ಟು ಒಂದ್ಸರಿ ಜೋರಾಗಿ ಚಪ್ಪಾಳೆ. ಹಿಂದೆ ಬಂದ್ಬಿಡು, ಮುಂದಕ್ಕೆ ಹೋಗ್ಬೇಡ. ರಾಜು ಸರ್, ಅನಿಲ್ ಸರ್, ರಾಜು ಸರ್. ರಾಜು ಸರ್, ಶಿವ ಸರ್. ಈಗ ಅದೃಷ್ಟವಂತ ವಿಜೇತರು ಯಾರು ಬುಲೆಟ್ ನ ಲಕ್ಕಿ ಡಿಪ್ ಆಗ್ತಾ ಇದೆ. ಒಂದು ಮೊಬೈಲ್ ನಂಬರ್ ಬಂದಿದೆ. ಹೌದೌದು, ನೋಡಿ ತುಮಕೂರಿನವ್ರಿಗೆ ಬಂದಿದೆ ಲಾಟ್ರಿ. ಒಳ್ಳೆ ಶಿವಕುಮಾರ್, ವೆರಿ ನೈಸ್, ಕಂಗ್ರ್ಯಾಚುಲೇಷನ್. ಶಿವಕುಮಾರ್ ಅಂತೇಳಿ, ಶಿವಕುಮಾರ ಸ್ವಾಮಿ, ತುಮಕೂರು. ಒಂದು ಹಳ್ಳಿಯಿಂದ ಬಂದು 10 ಜನಗಳಿಗೆ ಉಪಯೋಗ ಆಗುವಂಥದ್ದು, ಅವರನ್ನು ಕೂಡ ಆರ್ಥಿಕವಾಗಿ ಸದೃಢನಾಗಿ ಬೆಳೆಸಿ ಅವ್ರ ಜೊತೆಯಲ್ಲಿ ಅವರು ಬೆಳೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಕ್ಕಂಥ ಅತಿ ವಿರಳ ವ್ಯಕ್ತಿಗಳಲ್ಲಿ ಸನ್ಮಾನ್ಯ ದಿಲೀಪ್ ಅವರು ಕೂಡ ಒಬ್ಬರು ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಕಾಫಿ ಕುಡಿದೆ. ಈಗ ಈ ಕಾಫಿಗೂ ಮತ್ತು ಕಾಫಿ ಪೌಡರ್ ಹಾಕಿ ಕುಡಿಯೋದಕ್ಕೂ ಕೂಡ ಏನು ವ್ಯತ್ಯಾಸ ಇಲ್ಲ. ಇನ್ನೂ ಜಾಸ್ತಿ ಸ್ವೀಟೇ ಇದೆ. ಅದಕ್ಕೆ ಸಕ್ಕರೆ ಹಾಕಿದ್ದೀನಿ ಸ್ವಲ್ಪ ಅಂತಿದ್ರು, ಅದು ಹಾಕ್ಬಾರ್ದು ಇನ್ಮೇಲೆ ಅಂತ ಹೇಳಿದ್ದೀನಿ. ಅದು ಒಂದು ಟ್ರೈ ಮಾಡಿ, ಇದನ್ನು ಟ್ರೈ ಮಾಡಿ. ಯಾಕೆಂದರೆ ಬೀಟ್ರೂಟ್ ಹಾಕೋದ್ರಿಂದ ಬ್ರೆಜಿಲ್ ದೇಶದಲ್ಲಿ ಬೀಟ್ರೂಟಿಂದ ಸಕ್ಕರೆ ಮಾಡ್ತಾರೆ. ನಮ್ಮಲ್ಲಿ ಕಬ್ಬಿಂದ ಸಕ್ಕರೆ ನಾವು ಮಾಡ್ತೀವಿ, ಅವರು ಬೀಟ್ರೂಟಿಂದ ಸಕ್ಕರೆ ಮಾಡ್ತಾರೆ. ಆದರೆ ಇಷ್ಟೊಂದು ಸಿಹಿ ಅದಿರೋದಿಲ್ಲ. ಆದರೆ ಇಲ್ಲಿ ಬೀಟ್ರೂಟ್ ಹಾಕೋದ್ರಿಂದ ಇದರಲ್ಲಿ ಸಕ್ಕರೆ ಅಂಶ ಇರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಸಲಹೆ. ಸದಾ ನಿಮ್ಮ ಜೊತೆಲಿ ಇರ್ತೇವೆ ನಾವು. ನಿಮ್ಮೆಲ್ಲ ಪ್ರಯತ್ನಗಳು ಕೂಡ ನಮ್ಮ ಸಹಮತ ಇದೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿ ಅವರೆಲ್ಲರಿಗೂ ಕೂಡ ಒಳ್ಳೆಯದನ್ನು ಭಗವಂತ ಮಾಡಲಿ ಅಂತೇಳಿ ಹಾರೈಸಿ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಸರ್, ನಾನು ಸುಮ್ಮನೆ ನಿಂತಿರ್ತೀನಿ ತುಮಕೂರು ಸ್ಟೇಜಲ್ಲಿ, ಅವ್ರಿಗೆ ನೆನಪಿಗೆ ಗೊತ್ತಿಲ್ಲ. ನನ್ನ ಸಿಹಿ ಮಾತ್ರ ಕರ್ಕೊಂಡು ಹೋಗ್ಬಿಟ್ಟು ಒಂದೇ ಒಂದು ಮಾತು ಹೇಳಿದ್ರು. ಅವ್ರು ಹೇಳಿದ್ದು ಒಂದೇ, ಸರ್ ಇನ್ನೊಂದು 5 ವರ್ಷದಲ್ಲಿ ಕಿಲಿಯನ್ನು ಹಾಕ್ತಾನೆ ಸರ್, ಇವ್ರು ಈಗಲೇ ನೋಡ್ಕೊಳ್ಳಿ ಅಂತ ಅಂದ್ರು. ಅವ್ರು ಮನ್ಸಾರೆ ನನ್ನ ಅಷ್ಟು ದೊಡ್ಡ ವ್ಯಕ್ತಿ ಮಾಡ್ಕೊ ಅಂತ ಅನ್ಕೊಂಡಿದ್ದಾರೆ.
ಎಲ್ಲರೂ ಸಮೇತ ರಾಜಣ್ಣ ಸರ್ಗೆ ಚಿರಋಣಿಯಾಗಿರ್ತೀನಿ. ಯಾಕಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನ CM ಹತ್ರ ಕರ್ಕೊಂಡು ಹೋಗಿ ನಮ್ಮಂತರ್ನ ಪರಿಚಯ ಮಾಡಿಸೋದು ಆ ದೊಡ್ಡ ಗುಣ ನಮ್ಮ ರಾಜಣ್ಣ ಸರ್ ಹತ್ರ ಇದೆ. ಈ ದೊಡ್ಡ ಗುಣಕ್ಕೆ ನಮ್ಮ ಎಲ್ಲಾ ಜೀನಿ ಕಂಪ್ನಿಯಿಂದ ಆಭಾರಿಯಾಗಿರ್ತೀವಿ. ಥ್ಯಾಂಕ್ ಯು ಸರ್. ಈ ಶುಗರ್ಗೆ ಈಗ ಬೀಟ್ರೂಟ್ ಅಲ್ಲೇ ಶುಗರ್ ಮಾಡಿದ್ದಾರೆ. ಬೀಟ್ರೂಟ್ ಜಾಸ್ತಿ ಇರೋ ಕಾರಣ ಶುಗರ್ ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ನಮ್ಮ ಮುತ್ತಾಗಲು ನಮ್ಮ ಸತ್ಯ ಸರ್ಗೆ ತುಂಬ ಅಭಿಮಾನ. ನಾವು ಇವತ್ತು ಅವ್ರ ಮಗ ನಮ್ಮಲ್ಲಿ ಬಂದಿರೋದು ನಮ್ಮ ಪುಣ್ಯ ಅಂತ ಹೆಸರೋದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡಿಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ನು ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.